ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಖ್ಯಾತರಾಗಿದ್ದ ಶಾಂತಮೂರ್ತಿ ಅವರು ಆಯ್ಕೆಯಾಗಿದ್ದು, ಅವರ ಬೆಂಗಳೂರಿನ ನಿವಾಸದಲ್ಲಿ ಫಲಪುಷ್ಪ ನೀಡುವ ಮೂಲಕ ಕನ್ನಡ ಸಾಹಿತ್ಯ ಪರಿಷತ್ ಪದಾಧಿಕಾರಿಗಳು ಅಧಿಕೃತ ಆಹ್ವಾನ ನೀಡಿದರು. ಸ್ವಾಗತ ಸಮಿತಿ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಡಿಎನ್ ಕೃಷ್ಣಾರೆಡ್ಡಿ ಅವರ ನೇತೃತ್ವದಲ್ಲಿ ಸಮ್ಮೇಳನಾಧ್ಯಕ್ಷರಿಗೆ ಆಹ್ವಾನ ನೀಡಲಾಯಿತು. ಬಾಗೇಪಲ್ಲಿಯಲ್ಲಿ ನಡೆದ ಸಮ್ಮೇಳನದ ಪೂರ್ವಭಾವಿ ಸಭೆಯಲ್ಲಿ ಶಾಂತಮೂರ್ತಿ ಅವರನ್ನು ಸಮ್ಮೇಳನದ ಅಧ್ಯಕ್ಷರನ್ನಾಗಿ ಸರ್ವಾನುಮತದಿಂದ ಆಯ್ಕೆ ಮಾಡಲಾಗಿತ್ತು. ಅವರಿಗೆ ಅಧಿಕೃತ ಆಹ್ವಾನ ನೀಡುವ ಮೂಲಕ ಸಮ್ಮೇಳನದ ಸಂಪ್ರದಾಯಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಶಾಂತಮೂರ್ತಿ ಮಾತನಾಡಿ, ಬಾಗೇಪಲ್ಲಿ ತಾಲೂಕು ತಮ್ಮ ಕನ್ನಡ ಪರ ಹೋರಾಟದಲ್ಲಿ ಸಾಕಷ್ಟು ನೋವು ನಲಿವುಗಳನ್ನು ಕಂಡರೂ ಅಧಿಕಾರಕ್ಕೆ ಅಪೇಕ್ಷೆ ಪಟ್ಟಿಲ್ಲ ಎಂದು ಸ್ಪಷ್ಟಪಡಿಸಿದರು. ನೀವು ನೀಡಿದ ಸ್ಥಾನ ನನ್ನ ಅರ್ಹತೆ, ಶಕ್ತಿ, ನನ್ನಲ್ಲಿರುವ ಪ್ರತಿಭೆಗೆ ಮೀರಿದ್ದಾಗಿದೆ. ನನ್ನ ಅರ್ಹತೆಗಿಂತ ನಿಮ್ಮ ಪ್ರೀತಿ, ವಿಶ್ವಾಸ ಎಷ್ಟು ಅಪಾರವಾದದ್ದೆಂದು ಸಾಂಕೇತಿಕವಾಗಿ ತೋರಿದ್ದೀರಿ. ಈ ಸಮ್ಮೇಳನದ ಅಧ್ಯಕ್ಷ ಸ್ಥಾನದ ಯೋಗ ನನ್ನ ಹೆತ್ತವರ ಪುಣ್ಯವೋ, ನನ್ನ ಗುರುವಿನ ಪುಣ್ಯವೋ, ನನ್ನ ಬಾಗೇಪಲ್ಲಿ ತಾಲೂಕು ಜನರ ಅಪಾರ ಅಭಿಮಾನದ ಪುಣ್ಯವೋ, ನಿಮ್ಮ ವಿಶ್ವಾಸಕ್ಕೆ ಚ್ಯುತಿ ಬರದಂತೆ ಕನ್ನಡಮ್ಮನ ಸಮಾಜದ ಸಾಹಿತ್ಯ ಪರಿಷತ್ತಿನ ಸೇವೆ ಮಾಡುತ್ತೇನೆಂದು ವಿಶ್ವಾಸ ವ್ಯಕ್ತಪಡಿಸಿದರು. ಇನ್ನು ಈ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷ ಡಿಎನ್ ಕೃಷ್ಣಾರೆಡ್ಡಿ, ಡಾಕ್ಟರ್ ಚನ್ನಕೈವಾರಮಯ್ಯ, ಎನ್ ಶಿವಪ್ಪ, ಆರ್ ಹನುಮಂತರೆಡ್ಡಿ, ಮಣಿಕಂಠ, ಬಿಎನ್ ಸುರೇಶ್ ಇನ್ನೂ ಹಲವರು ಹಾಜರಿದ್ದರು. ಆರ್ ಗಣೇಶ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ.